ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮತ್ತು ಗೈರು ವಿಚಾರವಾಗಿ ಚುನಾವಣೆ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ನೀಡೋದಕ್ಕೆ ಬಿಜೆಪಿಯಿಂದ ತೀರ್ಮಾನ ಮಾಡಲಾಗಿದೆ. ಈ ಇಬ್ಬರು ಶಾಸಕರ ವಿರುದ್ಧ ಕ್ರಮಕ್ಕೆ ಪಕ್ಷದಲ್ಲಿ ಒತ್ತಾಯ ಕೂಡ ಹೆಚ್ಚಾಗಿದೆ. ಪಕ್ಷದ್ರೋಹ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಕೇಳಿ ನೋಟಿಸ್ ನೀಡೋದಕ್ಕೆ ವಿಜೇಂದ್ರ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಈ ಇಬ್ಬರು ಶಾಸಕರಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಹೇಗಾದ್ರೂ ಮಾಡಿ ಅನ್ನುವಂತಹ ಪ್ರಯತ್ನವನ್ನ ಕೊನೆ ಕ್ಷಣದವರೆಗೂ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಇಬ್ಬರು ಕೂಡ ಮಾಡಿದ್ರು. ಆದರೆ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ನವರಿಗೆ ಮತ ಹಾಕಿದ್ರು. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಧೋಖಾ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ. ಗಣಪತಿ, ಇಬ್ಬರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯ ಸಾಕಷ್ಟು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ. ಇವರ ವಿರುದ್ಧ ಏನೆಲ್ಲ ಕ್ರಮ ಆಗಬಹುದು ಹಾಗಾದ್ರೆ? ಸಭಾ ಖಂಡಿತ ಆರಂಭದಲ್ಲಿ ಅವರ ವಿರುದ್ಧ ಒಂದು ಸೋಕಾಸ್ ನೋಟಿಸ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ, ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದು. ಹಾಗಾದ್ರೆ ಇವರು ಗೈರಾಗಲಿಕ್ಕೆ ಜೊತೆಗೆ ಅಡ್ಡ ಮತದಾನ ಹಾಕಲಿಕ್ಕೆ ಕಾರಣ ಏನು? ಈ ಸಂಬಂಧಪಟ್ಟಂಗೆ ಆರಂಭದಲ್ಲಿ ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿಯ ಕಾನೂನು ವಿಭಾಗದ ಘಟಕ ಏನಿದೆ ಈಗಾಗಲೇ ಅವರಿಗೆ ಸೋಕಾಸ್ ನೋಟಿಸ್ ಕೊಡ್ಲಿಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಇವತ್ತು ಸಾಯಂಕಾಲ ಅಥವಾ ನಾಳೆ ಒಳಗಾಗಿ ಅವರಿಗೆ ಸೋಕಾಸ್ ನೋಟಿಸ್ ಅನ್ನ ಕೊಡುತ್ತೆ. ಕಾರಣ ಇಷ್ಟೇ, ನೀವು ಅಡ್ಡ ಮತದಾನ ಮಾಡಿದ್ರಿ ಸೋಮಶೇಖರ್ ಅವರಿಗೆ, ಯಾಕೆ ಯಾವ ಕಾರಣಕ್ಕಾಗಿ ಅಡ್ಡ ಮತದಾನ ಮಾಡಿದ್ರಿ, ಒಂದಷ್ಟು ಕಾರಣವನ್ನ ಕೇಳುತ್ತೆ. ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಈಗಾಗಲೇ ನನಗೆ ಅನಾರೋಗ್ಯ ಇದೆ ಅಂತ ಗೈರಾಗಿರುವುದಾಗಿ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಅನಾರೋಗ್ಯಕ್ಕೆ ಕಾರಣ ಏನಾಗಿತ್ತು, ಚುನಾವಣೆ ದಿನನೇ ಯಾಕೆ ಅನಾರೋಗ್ಯ ಆಗಿದ್ರು, ಈ ಎಲ್ಲ ಸಂಬಂಧಪಟ್ಟಂಗೆ ಒಂದಷ್ಟು ಕಾರಣಕ್ಕಾಗಿ ಅಂದ್ರೆ ಆ ಕಾರಣ ಕೊಡುವ ವಿಚಾರಕ್ಕಾಗಿ ಈಗ ನೋಟಿಸ್ ಅನ್ನ ಕೊಡುತ್ತೆ. ಪ್ರಮುಖವಾಗಿ ಬಿಜೆಪಿ ನಾಯಕರು ಅವರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಈಗಾಗಲೇ ಒತ್ತಾಯವನ್ನ ಹೇರುವ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಈ ಸೋಕಾಸ್ ನೋಟಿಸ್ ಅಲ್ಲಿ ಬಂದ ಉತ್ತರ, ಅವ್ರು ಏನು ಉತ್ತರ ಕೊಡ್ತಾರೋ ಆ ಉತ್ತರದ ಆಧಾರದ ಮೇಲೆ ಅವ್ರ ವಿರುದ್ಧ ಕ್ರಮಗಳನ್ನು ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಕಾನೂನು ಘಟಕ, ಬಿಜೆಪಿಯ ಕಾನೂನು ಘಟಕ ಏನಿದೆ ಇವರಿಗೆ ಸೋಕಾಸ್ ನೋಟಿಸ್ ಕೊಡಲು ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.